ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಯಾರ್ಯಾರು ಲಾಸ್ಟ್ ವಿಡಿಯೋ ನೋಡಿರಿ ಅವ್ರಿಗೆ ಗೊತ್ತಿರುತ್ತೆ. ನಾವಿವತ್ತು ಮಾರಕೇಶಿಂದ ಲೋಕಲ್ ಮಾರ್ಕೆಟಿಗೆ ಬಂದೀವಿ ಅಂತ ಹೇಳಿ. ಇದು ಲಾಸ್ಟ್ ವಿಡಿಯೋದ ಕಂಟಿನ್ಯೂಯೇಷನ್. ನೋಡ್ಬೋದು ನೀವು ಮಾರಕೇಶ್ದ ಲೋಕಲ್ ಮಾರ್ಕೆಟ್. ಅಲ್ಲೇ ಎಷ್ಟು ಫ್ರೆಶ್ ಫ್ರೂಟ್ಸ್ ಅದಾವ, ಅಲ್ಲೇ ವೆರೈಟಿ ಆಫ್ ಹಣ್ಣುಗಳೆಲ್ಲ ಅದಾವ. ಆ್ಯಂಡ್ ಇಲ್ಲಿ ನೋಡ್ಬೋದು ನೀವು ನಮ್ಮ ಕಡೆ ಎಲ್ಲ ಹೆಂಗೆ ಚಾಟಿಂದ ಸ್ಟ್ರೀಟ್ ಇರ್ತೈತಲ್ಲ ಹಂಗೆ ಇದು ಈವ್ನಿಂಗ್ ಎಲ್ಲ ಚಾಟ್ಸ್ ಎಲ್ಲ ಇಟ್ಟಿರ್ತಾರೆ ಇಲ್ಲೇ. ಸೊ ಇದೆಲ್ಲ ಹಂಗೆ ಚಾಟ್ ಸ್ಟ್ರೀಟ್. ನಾವು ಲೋಕಲ್ ಗೈಡ್ ತೊಗೊಂಡಿದ್ವಿ, ಇವರು ಲೋಕಲ್ ಗೈಡ್. ಯಾಕಂದರೆ ಇದು ಹೊಸ ಕಂಟ್ರಿ ಆಗಿರೋದ್ರಿಂದ ಆಮೇಲೆ ನಮ್ಗೆ ಲೋಕಲ್ ಗೈಡ್ ಬೇಕಿತ್ತು. ಯಾಕಂದರೆ ಎಲ್ಲೇನೈತಿ ಏನು ಅಂತೆಲ್ಲ ತಿಳ್ಕೊಳಕ್ಕೆ. ಸೊ ಆ ಊರಿಂದ ಆ ಕಂಟ್ರಿ ಫೇಮಸ್ ಫುಡ್ ಏನು, ಫೇಮಸ್ ಪ್ಲೇಸ್ ಯಾವುದು ಅಂತೆಲ್ಲ ಅದ್ರ ಬಗ್ಗೆ ತಿಳ್ಕೊಳಕ್ಕೆ ನಾವು ಲೋಕಲ್ ಗೈಡ್ ಬುಕ್ ಮಾಡಿದ್ವಿ. ನೋಡ್ಬೋದಲ್ಲ ಇದು ಸ್ಟ್ರೀಟ್. ಇವರೆಲ್ಲ ನಮ್ಮ ಕಡೆ ಎಲ್ಲ ಚಾಟ್ ಸ್ಟ್ರೀಟ್ ಎಲ್ಲ ಹೆಂಗಿರ್ತೈತಿ ಹಂಗೆ ಇದು ಪಕ್ಕಾ ಲೋಕಲ್ ಸ್ಟ್ರೀಟ್ ಇದು. ಟೂರ್ ಗೈಡ್ ಏನಿದ್ರಲ್ಲ ಅವರೆಲ್ಲ ನಿಲ್ಸ್ಕೊಂಡು ಈ ಪ್ಲೇಸ್ ಯಾವುದು ಫೇಮಸ್ ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡ್ತಿದ್ರು. ಆಮೇಲೆ ನಾ ಏನು ತೋರ್ಸತ್ತನಲ್ಲ ಇದು ಜಮಾ ಎಲ್ಫ್ನಾ ಸ್ಕ್ವೇರ್ ಅಂತ. ಇದು ಮೇನ್ ಟೌನ್ ಸೆಂಟರ್ ಈ ಮಾರಕೇಶ್ ಸಿಟಿದು. ಈ ಪ್ಲೇಸ್ ಹೆಂಗಂದ್ರೆ ಹಾರ್ಟ್ ಆಫ್ ದ ಸಿಟಿ ಇದ್ದಂಗೆ. ಸೊ ಇಲ್ಲೇ ಎಲ್ಲ ದೊಡ್ಡ ದೊಡ್ಡ ಫಂಕ್ಷನ್ಸ್ ಅದೆಲ್ಲ ನಡೀತಿತ್ತಂತ. ಆಮೇಲೆ ಇಲ್ಲಿ ನೋಡ್ಬೋದಲ್ಲ ಇಲ್ಲೇ ಜಟ್ಕಾ ಗಾಡಿ ಎಲ್ಲ ಅದಾವೆ. ಸೊ ಸಪೋಸ್ ಯಾರಾದರೂ ಫುಲ್ ಟೌನ್ ಸಿಟಿ ಟೂರ್ ಮಾಡಬೇಕಂದ್ರೆ ಜಟ್ಕಾ ಗಾಡಿ ಒಳಗೂ ಹೋಗ್ಬೋದು. ಆಮೇಲೆ ಬೈ ವಾಕು ಹೋಗ್ಬೋದು, ಲೈಕ್ ಟೂರ್ ಗೈಡ್ ಹೆಂಗಿದ್ರಲ್ಲ ಹಂಗೆ. ಇದು ಆ್ಯಕ್ಚುಲಿ ನಮಗೆ ಸಿಗಲಿಲ್ಲ, ಸೊ ನಾವು ಬೈ ವಾಕ್ ಹೋದ್ವಿ. ಆಮೇಲೆ ಇದು ನೋಡ್ಬೋದಲ್ಲ ಇದು ಅವ್ರದ್ದು ಫ್ಲ್ಯಾಗ್, ಮೊರೊಕೊ ಅವ್ರದ್ದು ಫ್ಲ್ಯಾಗ್. ಆ್ಯಂಡ್ ನಾವು ಹೋಗಿದ್ದು ಆಲ್ಮೋಸ್ಟ್ ರಂಜಾನ್ ಟೈಮ್. ಸೊ ಅವ್ರು ದಿನ ಪ್ರೇಯರ್ ಮಾಡ್ತಿದ್ರೆ. ಇದು ಜಮಾ ಎಲ್ಫ್ನಾ ಸ್ಕ್ವೇರ್. ನಾ ಕರೆಕ್ಟ್ ಪ್ರೊನೌನ್ಸ್ ಮಾಡಿ ಅನ್ಕೋತೀನಿ. ಸೊ ಆ ಟೈಮಿಗೆ ಎಲ್ಲರೂ ಅವ್ರದ್ದು ಇದು ಇಸ್ಲಾಮಿಕ್ ಕಂಟ್ರಿ ಆಗಿರೋದ್ರಿಂದ ಎಲ್ಲರೂ ಅವ್ರದ್ದು ಪ್ರೇಯರ್ ಮಾಡತ್ತಿದ್ರು. ಈ ಮಾಸ್ಕ್ ಒಳಗೆ ಏನು ಫೇಮಸ್ ಅಂದ್ರೆ ಲೈಕ್ 24/7 ಇಲ್ಲೇ ಪ್ರೇಯರ್ ನಡೀತದಂತೆ. ಸೊ ಯಾರು ಯಾವಾಗ ಬೇಕಾದರೂ ಹೋಗಿ ಪ್ರೇಯರ್ ಮಾಡ್ಬೋದು. ಲೈಕ್ ಹಾಫ್ ಆನ್ ಅವರ್ 1 hour ಎಷ್ಟೊತ್ತು ಬೇಕಾದರೂ ಪ್ರೇಯರ್ ಮಾಡಿ ಹೋಗ್ಬೋದಂತ. ಸೊ ಅದಾದ ತಕ್ಷಣ ನಮ್ಮನ್ನ ಎಲ್ಲಿ ಕರ್ಕೊಂಡು ಹೋದಂದ್ರೆ ಸಿಟಿ ಒಳಗೆ ಕರ್ಕೊಂಡು ಹೋದ್ರೆ ಅಲ್ಲಿದು ಶಾಪ್ಸ್ ಹೆಂಗಿರ್ತಾವೆ ಏನಂತ. ಇಲ್ಲಿ ಶಾಪ್ಸಿಗೆಲ್ಲ ಅವರು ಸೌಕ್ ಅಂತ ಕರೀತಾರಂತ. ನೋಡ್ಬೋದು ನೀವಿಲ್ಲೇ ಇದೆಲ್ಲ ಅವ್ರದ್ದು ಟ್ರೆಡಿಷ್ನಲ್ ಡ್ರೆಸ್. ಟೂರ್ ಗೈಡ್ ಕರ್ಕೊಂಡು ಹೋಗೋದು ಏನು ಅಡ್ವಾಂಟೇಜ್ ಅಂದ್ರೆ ಅವರು ಈಚ್ ಆ್ಯಂಡ್ ಎವ್ರಿ ಪ್ಲೇಸ್ ಗೊತ್ತಿರ್ತೈತಿ. ಆಮೇಲೆ ಅವ್ರು ಹೇಳ್ತಾರೆ ಇದು ಹೆಂಗೆ ಏನು ಅಂತಂದು. ಸೊ ಇಲ್ಲಿ ಫೇಮಸ್ ಏನು, ಇದಕ್ಕೇನು ಕರೀತಾರ ಅಂತೆಲ್ಲ ಹೇಳ್ತಾರೆ. ಆ್ಯಂಡ್ ಇನ್ನೊಂದೇನೆಂದ್ರೆ ಇಲ್ಲೇ ಸ್ಪೈಸಸ್ ಭಾಳ ಫೇಮಸ್. ವೆರೈಟಿ ಆಫ್ ಸ್ಪೈಸಸ್ ಅಂದರೆ ಮಸಾಲೆ ಸಾಮಾನು ಇರ್ತೈತಿ. ಆಮೇಲೆ ಫುಲ್ ಮಾರಕೇಶ್ ಹೆಂಗಂದ್ರೆ ಫುಲ್ ಕಲರ್ಫುಲ್ ಸಿಟಿ. ಆಮೇಲೆ ಶಾಪ್ಸು ಮಸ್ತ್ ಇರ್ತಾವೆ. ಸೊ ಈಗ ನೆಕ್ಸ್ಟ್ ಎಲ್ಲಿ ಕರ್ಕೊಂಡು ಹೊಂಟಾರಂದ್ರೆ ರೀಸೆಂಟಾಗಿ ಅಂದ್ರೆ 2023 ಒಳಗೆ ಮಾರಕೇಶ್ ಒಳಗೆ ಅರ್ತ್ಕ್ವೇಕ್ ಆಗಿತ್ತು. ಸೊ ಇದು ಅರ್ತ್ಕ್ವೇಕಿಂದ ಪ್ಲೇಸ್ ಹೆಂಗಾಗೈತಿ ನೋಡ್ಬೋದು ನೀವು. ಅಲ್ಲೇ ಒಳಗೆ ಅರ್ತ್ಕ್ವೇಕ್ ಎಲ್ಲಾಗಿತ್ತು ಅಲ್ಲಿ ಕರ್ಕೊಂಡು ಹೋಗಿದ್ರು. ಆ್ಯಂಡ್ ಇವೆಲ್ಲ ಇದು ಮನಿ ಡೋರ್. ನೋಡ್ಬೋದಲ್ಲ ಮನಿ ಡೋರ್ ಹೆಂಗೈತೆ ಅಂಥೇಳಿ. ಫುಲ್ ಕಡಿಮೆ ಹೈಟ್. ಅದಾದ ತಕ್ಷಣ ನಮ್ಗೆ ಒಂದು ಪ್ಲೇಸಿಗೆ ಕರ್ಕೊಂಡು ಹೋಗಿದ್ರು. ಆ ಪ್ಲೇಸ್ ಒಳಗೆ ಎಲ್ಲ ಹಳೆ ಐಟಮ್ಸ್, ಮಾರಕೇಶ್ ಮೊರೊಕೊದ ಎಲ್ಲ ಹಳೆ ಐಟಮ್ಸ್ನೆಲ್ಲ ಕಲೆಕ್ಟ್ ಮಾಡಿಟ್ಟಿದ್ರು 1000 ವರ್ಷದ ಹಿಂದಿಂದೆಲ್ಲ. ಸೊ ಆ ಪ್ಲೇಸಿಗೆ ಕರ್ಕೊಂಡು ಹೋಗಿದ್ರು. ಡೋರ್ಸ್ ಎಲ್ಲ ನೋಡ್ಬೋದು ನೀವು, ಹಳೆ ರಾಜರ ಕಾಲದ ಆ ಥರದ್ದೆಲ್ಲ ಡೋರ್ಸ್ ಇವೆಲ್ಲ ಅಲ್ಲೇ ಕರ್ಕೊಂಡು ಹೋಗಿದ್ರು. ಒಂದು ಪ್ಲೇಸ್ ಒಳಗೆ ಎಲ್ಲ ಕಲೆಕ್ಟ್ ಮಾಡಿ ತಂದು ಇಟ್ಟಿದ್ರು. ಹಳೆ ಕಾಲದ ವೆಸಲ್ಸ್ ಆಗಿರ್ಬೋದು ಅದೆಲ್ಲ ಕಲೆಕ್ಟ್ ಮಾಡಿ ಇಟ್ಟಿದ್ರಲ್ಲೇ. ಸೊ ಇದಕ್ಕೆ ಎಂಟ್ರೆನ್ಸ್ ಫೀಸ್ ಅಂತೇನಿಲ್ಲ. ಟೂರ್ ಗೈಡಿಗೆ ನಾವೇನು ಕೊಟ್ಟಿರ್ತೇವಲ್ಲ, ಸೊ ಅವರ ಬಂದು ಟೂರ್ ಗೈಡ ನಮ್ಗೆ ಅದೆಲ್ಲ ಟೂರ್ ತೋರಿಸ್ತಾರೆ. ಇವೆಲ್ಲ ಕಾಣಿಸ್ತೈತಲ್ಲ ಇದೆಲ್ಲ ಹಳೆ ಕಾಲದ ಪಾತ್ರೆಗಳು, ವೆಸಲ್ಸ್ ಎಲ್ಲ. ಸೊ ಅವಾಗಿಂದೆಲ್ಲ ಏನೇನು ಸಿಕ್ಕಿತ್ತಲ್ಲ ಈ ಪ್ಲೇಸ್ ಒಳಗೆ ಒಂದು ದೊಡ್ಡದು ಮನಿ ಥರ ಐತಿ. ಈ ಪ್ಲೇಸ್ ಒಳಗೆ ತಂದು ಕಲೆಕ್ಟ್ ಮಾಡಿ ಇಟ್ಟಾರ.
ಸೊ ದಟ್ ಟೂರಿಸ್ಟ್ ಎಲ್ಲ ಬರ್ತಾರಲ್ಲ ಅವರಿಗೆ ತೋರಿಸ್ತಾರೆ ಇದನ್ನೆಲ್ಲ. ಆ್ಯಂಡ್ ಈ ಪೆಟ್ಟಿಗೆ ನೋಡ್ರಿ ಎಷ್ಟು ಮಸ್ತ್ ದೊಡ್ಡದೈತಿ. ಫುಲ್ ಹಳೇದು ಇದೆಲ್ಲ ದೊಡ್ಡ ಪೆಟ್ಟಿಗೆ ಐತಿ. ಆಮೇಲೆ ಈ ಡೋರ್ಸ್ ಎಲ್ಲ ದೊಡ್ಡ ದೊಡ್ಡ ಡೋರ್ಸ್ ಇತ್ತು. ಆಮೇಲೆ ಇದು ನೋಡ್ರಿ ಇದು ವಾಟರ್ ಫೌಂಟೇನ್ದಿದೆ. ಇದೆಲ್ಲ ಫುಲ್ ಕಲೆಕ್ಟ್ ಮಾಡಿ ತೋರ್ಸಕ್ಕಂತಿಟ್ಟಾರ. ಆಮೇಲೆ ಇದೆಲ್ಲ ಪೇಂಟಿಂಗ್ಸ್ ನೋಡ್ಬೋದು ನೀವು, ಎಷ್ಟು ಮಸ್ತ್ ಪೇಂಟಿಂಗ್ಸ್ ಇತ್ತು. ಸೊ ಇದೆಲ್ಲ ನೋಡ್ಕೊಂಡ್ಮೇಲೆ ನೆಕ್ಸ್ಟ್ ಯಾವುದೇ ಕಂಟ್ರಿಗೆ ಹೋದರೂ ಅದ್ರ ಲ್ಯಾಂಗ್ವೇಜ್ ಬಗ್ಗೆ ತಿಳ್ಕೊಬೇಕು. ಸೊ ನಮ್ಮ ಟೂರ್ ಗೈಡ್ ಅದ್ರ ಲ್ಯಾಂಗ್ವೇಜ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಕೆ ನೆಕ್ಸ್ಟ್ ಅಲ್ಲಿ ಕರ್ಕೊಂಡು ಹೋಗ್ಬೋದು. ಸೊ ನೀವು ಕೇಳ್ಬೋದು ಏನಂತ. Berber language. The real name is Amazigh, but it is more known as Berber language. So this is the Berber language you are seeing here. Oh. This is Berber language. This is Arabic. ಸೊ ಮೊರೊಕ್ಕೋದು 2 ಲ್ಯಾಂಗ್ವೇಜ್ ಅದಾವೆ, ಒಂದು ಬರ್ಬರ್ ಲ್ಯಾಂಗ್ವೇಜ್ ಆಮೇಲೆ ಅರೇಬಿಕ್ ಲ್ಯಾಂಗ್ವೇಜ್. ಸೊ ಅಲ್ಲಿ ನೇಟಿವ್ಸ್ ಎಲ್ಲ ಮಾತಾಡೋದು ಬರ್ಬರ್ ಲ್ಯಾಂಗ್ವೇಜ್. ಸೊ ಅವ್ರು ಹೇಳಿದ್ರು ಫ್ರೆಂಚ್ ಅವರು 47 ವರ್ಷ ಅವ್ರನ್ನ ಆಡಿದ್ರಂತ. ಆಮೇಲೆ ಸ್ವಲ್ಪ ಹಿಸ್ಟ್ರಿ ಎಲ್ಲ ಹೇಳಿದ್ರು ಮೊರೊಕ್ಕೋ ಕಂಟ್ರಿದು, ಯಾರು ಆಳಿದ್ರು, ಯಾವ ಲ್ಯಾಂಗ್ವೇಜ್ ಅಂತೆಲ್ಲ. ಆಮೇಲೆ ಅದಾದ ತಕ್ಷಣ ನೆಕ್ಸ್ಟ್ ಮಾರ್ಕೆಟ್ ಎಲ್ಲ ಸುತ್ತಾಡಿಸಿದ್ರು. ಜಸ್ಟ್ ನೀವೇನು ಮಾಡ್ಬೋದು ಅಂದ್ರೆ ಅವ್ರ ಟೂರ್ ಗೈಡ್ ಏನಿರ್ತಾರಲ್ಲ ಅವರು ಎಕ್ಸ್ಪ್ಲೇನ್ ಮಾಡಿ ಜಾಸ್ತಿ ಟೈಮ್ ಕೊಡಲ್ಲ ಆ್ಯಕ್ಚುಲಿ ಎಲ್ಲ ನೋಡೋಕ್ಕೆ ಶಾಪ್ಸ್ ಅದೆಲ್ಲ. ಆ್ಯಂಡ್ ಇದು ನೈಟ್ ಸಿಟಿ ಟೂರ್ ಆಗಿರೋದ್ರಿಂದ ಅಷ್ಟೊಂದು ಶಾಪ್ಸು ಓಪನ್ ಆಗಿರಲಿಲ್ಲ. ನೀವು ಸಿಟಿ ಟೂರ್ ಆಮೇಲೆ ಸ್ವಲ್ಪ ಗೈಡೆನ್ಸ್ ಎಲ್ಲ ತೊಗೊಂಡು ಟೂರ್ ಗೈಡಿಂದ ಇನ್ನೊಂದು ದಿನ ನೀವು ಬಂದು ಶಾಪಿಂಗ್ ಮಾಡೋದೇ ಶಾಪಿಂಗ್ ಎಲ್ಲ ಮಾಡ್ಕೋಬೋದು. ಸೊ ಈಗ ಎಲ್ಲ ನೋಡ್ಕೋಬೋದು ಜಸ್ಟ್ ಎಲ್ಲೇನೈತಿ ಅಂತೆಲ್ಲ. ಆ್ಯಂಡ್ ಇನ್ನೊಂದು ಏನಂದ್ರೆ ಇಲ್ಲೇ ಸ್ಪೈಸಸ್ ಆಗಿರ್ಬೋದು, ಆಮೇಲೆ ಸ್ವೀಟ್ಸ್ ಆಗಿರ್ಬೋದು, ಆಮೇಲೆ ಡ್ರೈ ಫ್ರೂಟ್ಸ್, ಆಮೇಲೆ ಇದು ಫುಲ್ ಕಲರ್ಫುಲ್ ಸಿಟಿ, ಇದೆಲ್ಲ ಇಲ್ಲೇ ಫೇಮಸ್. ಆ್ಯಂಡ್ ಇದು ಟೂರಿಸ್ಟ್ ಪ್ಲೇಸ್ ಆಗಿರೋದ್ರಿಂದ ಎಷ್ಟೊಂದು ಡೆಕೋರ್ ಐಟಮ್ಸ್, ಆಮೇಲೆ ಝೂಮರ್ ಆ್ಯಂಡ್ ವುಡನ್ ಐಟಮ್ಸ್ ಡೆಕೋರೇಷನ್ಗೆ, ಪ್ಲೇಟ್ಸ್, ಕುಕ್ಕರಿ ಐಟಮ್ಸ್ ಭಾಳ ಇತ್ತು. ಫುಲ್ ಕಲರ್ಫುಲ್ ಇತ್ತಿದೆ. ಆಮೇಲೆ ಏನು ನೋಡಿದ್ರು ಎಲ್ಲ ತೊಗೋಬೇಕಂತ ಅನಿಸುತ್ತೆ, ಅಷ್ಟು ಬ್ಯೂಟಿಫುಲ್ಲಾಗಿ ಇತ್ತು. ಸೊ ಎಲ್ಲ ಸಿಟಿ ಟೂರ್ ಆಯ್ತು. ಅದಾದಮೇಲೆ ಲಾಸ್ಟ್ ನಾವು ಎಲ್ಲೇ ಸ್ಟಾರ್ಟಿಂಗ್ ಒಂದು ಟೌನ್ ಸೆಂಟ್ರ್ ಅದನ್ನೆಲ್ಲ ಅಲ್ಲಿಗೆ ಬಂದು ಕರ್ಕೊಂಬರ್ತಾರೆ. ಸೊ ಅದು ಜಮೆಲ್ ಫ್ನಾ ಸ್ಕ್ವೇರ್, ಟೌನ್ ಸ್ಕ್ವೇರ್, ಅದು ಒಂದು ವ್ಯೂ ಪಾಯಿಂಟ್ ಐತಿ. ಅಲ್ಲಿ ನಿಂತ್ಕೊಂಡು ನೋಡಿದ್ರೆ ಫುಲ್ ಇಡೀ ಟೌನ್ ಸೆಂಟರ್ ಏನೈತಲ್ಲ ಫುಲ್ ಬ್ಯುಸಿ ಟೌನ್ ಸೆಂಟರ್. ಇದನ್ನು ಫುಲ್ ಕಡಿಮೆ ಐತಿ, ಜನ ಕಡಿಮೆ ಅನಿಸ್ತಾರೆ ನಿಮ್ಗೆ. ಅಲ್ಲಿ ಕರ್ಕೊಂಬಂದು ಬಿಡ್ತಾರೆ ವ್ಯೂ ಪಾಯಿಂಟಿಗೆ. ಸೊ ಎಲ್ಲ ಸ್ಟ್ರೀಟ್ ಅದು ಸ್ಕ್ವೇರ್ ಏನೈತಲ್ಲ ಎಲ್ಲ ಕಾಣಿಸ್ತೈತಿ, ಎಲ್ಲ ಜನರು ಕಾಣಿಸ್ತಾರೆ. ಆಮೇಲೆ ಇನ್ನೊಂದೇನೆಂದ್ರೆ ಇದು ಫುಲ್ ಬ್ಯುಸಿಯೆಸ್ಟ್ ಟೌನ್ ಸೆಂಟರ್ ಅಂತ. ಬಟ್ ಈಗ ರಂಜಾನ್ ಆಗಿರೋ ಟೈಮ್ ಆಗಿರೋದ್ರಿಂದ ಬರೀ ಸ್ವಲ್ಪ ಜನ ಅದಾರಂತ ಟೌನ್ ಸೆಂಟರ್ ಒಳಗೆ, ಜಾಸ್ತಿ ಜನ ಹೊರಗೆ ಯಾರೂ ಬಂದಿಲ್ಲ ಅಂತ ಹೇಳಿದ್ರೆ. ತೋರಿಸ್ತೀನಿ ನಾನು ನಿಮ್ಗೆ. ನಾವು ಇನ್ನೊಂದು ನೆಕ್ಸ್ಟ್ ಡೇ ಹೋಗಿದ್ವಿ ಎಷ್ಟು ಬ್ಯುಸಿ ಇತ್ತು ಅಂತ ಹೇಳಿ. ಅದಾದ ತಕ್ಷಣ ನಾವು ಅಲ್ಲಿ ಸ್ಪೆಷಲ್ ಮೊರೊಕ್ಕನ್ ಟೀ ಅದು ತಂದು ಕೊಟ್ಟರು. ಸೊ ಅದು ಕುಡಿದ್ವಿ. ಸೊ ಅದಾದ ತಕ್ಷಣ ಜ್ಯೂಸ್ ಶಾಪ್ ಏನಿತ್ತಲ್ಲ ಅಲ್ಲಿ ಹೋಗಿ ಜ್ಯೂಸ್ ಕುಡಿದ್ವಿ, ಹೆಂಗಿರ್ತೈತಿ ಇಲ್ಲಿ ಫ್ರೂಟ್ಸ್ ಎಲ್ಲ ಅಂತ ನೋಡೋಕೆ. ಆ್ಯಂಡ್ ಅದಾದ ತಕ್ಷಣ ಸ್ವಲ್ಪ ಅಲ್ಲೇ ಲೋಕಲ್ ಮಾರ್ಕೆಟ್ ಸುತ್ತಾಡಿದ್ವಿ. ಸೇಮ್ ನಮ್ಮ ಕಡೆ ಇಂಡಿಯಾದಾಗೆಲ್ಲ ಹೆಂಗೆ ಶಾಪ್ಸ್ ಎಲ್ಲ ಜಾತ್ರೆ ಒಳಗೆ ಅಂಗಡಿ ಎಲ್ಲ ಇರ್ತಾವಲ್ಲ ಸ್ಟ್ರೀಟಿಂದ, ಸೇಮ್ ಅದೇ ಥರ ಇರ್ತೈತಿಲ್ಲ. ಇಲ್ಲಿ ನೋಡ್ಬೋದು ಇದು ಗೇಮ್ಸ್ ಇದೆಲ್ಲ ಸ್ಟ್ರೀಟ್ ಒಳಗೆ ಇರ್ತೈತಿ. ಸೊ ಟೂರಿಸ್ಟ್ ಎಲ್ಲ ಬಂದಾಗ ಅವರೆಲ್ಲ ಇಲ್ಲೇ ಫುಲ್ ಫನ್ ಮಾಡ್ತಾರೆ, ಗೇಮ್ಸ್ ಎಲ್ಲ ಆಡಿ ಹಂಗಿದೆ. ಆಮೇಲೆ ಸ್ವಲ್ಪ ಹುಷಾರಾಗೂ ಇರಬೇಕು, ಇದು ಬೇರೆ ಕಂಟ್ರಿ ಆಗಿರೋದ್ರಿಂದ
ಸ್ವಲ್ಪ ಹುಷಾರಾಗಿ ಇರಬೇಕು. ಆ್ಯಂಡ್ ನೋಡ್ಬೋದಿಲ್ಲೇ ಎಷ್ಟು ಜನ ಅದಾರ. ಆ್ಯಂಡ್ ಅವರು ನಮ್ಮ ಟೂರ್ ಗೈಡ್ ಹೇಳಿರೋ ಪ್ರಕಾರ ಇದನ್ನು ಕಡಿಮೆ ಜನ ಅಂತ, ಯಾವಾಗಲೂ ಫುಲ್ ಬ್ಯುಸಿ ಇರ್ತದಂತಿದ್ದು, ಕಾಲು ಇಡೋಕ್ಕೂ ಜಾಗ ಇರಲ್ಲ, ಅಷ್ಟು ಬ್ಯುಸಿ ಇರ್ತದಂತ ಸ್ಟ್ರೀಟ್. ಆ್ಯಂಡ್ ಇಲ್ಲೇನೇನೋ ಇಲ್ಲೇನೇನೋ ಗೇಮ್ ಆ ಥರ ಮಾಡೋದಂದ್ರೆ, ಸೊ ಈ ಟೋಪಿ ತಲೆ ಮೇಲೆ ಹಾಕಿ ದುಡ್ಡಿಸ್ಕೊಂಡು ಈ ಥರದ ಅವ್ರದ್ದು ಟ್ರೆಡಿಷನ್ ಹೇಳತ್ತಿದ್ರು. ಐ ಹೋಪ್ ನೀವು ಈ ಮ್ಯಾರಕೇಶ್ ಸಿಟಿ ಟೂರ್ ಎಂಜಾಯ್ ಮಾಡಿದ್ರಿ ಅಂತ ಅನ್ಕೋತೀನಿ. ಆಮೇಲೆ ನಾನು ಲಾಸ್ಟಿಗೆ ಸ್ವಲ್ಪ ಫೋಟೋಸ್ ಹಾಕ್ತೀನಿ, ಅದು ನೋಡಿರಿ. ಇಡೀ ಸಿಟಿದು ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡಿನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಹಿಂಗೆ ಸಪೋರ್ಟ್ ಮಾಡ್ಕೋತೀರಿ. ನೆಕ್ಸ್ಟ್ ನಾವೆಲ್ಲಿ ಹೋಗಿದ್ವಿ ಮೊರೊಕ್ಕೊ ಒಳಗೆ ಏನಂತ ತಿಳ್ಕೊಬೇಕಂದ್ರೆ ನೆಕ್ಸ್ಟ್ ವಿಡಿಯೋ ಮಿಸ್ ಮಾಡಿದೆ ನೋಡಿರಿ. ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ. ಬಾಯ್.